ಈದ್ ಮಿಲಾದ್ ಈ ಶುಭ ಸಂದರ್ಭದ ಸಮಾರಂಭದ ಸಮಯದಲ್ಲಿ ಎಲ್ರಿಗೂ ಈ ಪವಿತ್ರ ದಿನದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ರವರ ಜನ್ಮದಿನ ಮತ್ತು ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಭಾಳ ಒಂದು ಸಂತೋಷದಿಂದ ಖುಷಿಯಿಂದ ಈ ದಿನವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ನಮ್ಮ ದೇಶದಲ್ಲೂ ಎಲ್ಲ ಕಡೆ ಇವತ್ತು ಈ ಥರದ ಕಾರ್ಯಕ್ರಮಗಳು ಎಲ್ಲ ಸೇರಿ ಇವತ್ತು ನಾವೆಲ್ಲ ಇದನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ವೇದಿಕೆ ಮೇಲೆ ಭಾಳಷ್ಟು ಗಣ್ಯರೆಲ್ಲ ಬಂದಿದ್ದಾರೆ. ನಮ್ಮ ಇಬ್ಬರು ಸಚಿವರುಗಳು UT ಖಾದರ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಅವರು ಕೂಡ ಬಂದಿರೋದು ಭಾಳ ಸಂತೋಷ. ನಮ್ಮ ಸೇಮ್ ಇಬ್ರಾಹಿಂ ಸಾಹೇಬರು ಕೂಡ ಇದ್ದಾರೆ. ಈ ಥರ ಎಲ್ಲ ಗಣ್ಯರೆಲ್ಲ ಬಂದಿದ್ದಾರೆ. ಇವತ್ತು ನಮ್ಮ ದೇಶದ ಇದು ಒಂದು ಪ್ರಾಚೀನ ದೇಶ. ಎಲ್ಲ ಧರ್ಮಗಳಿಗೆ ಹರ್ ಮಜಹಬ್, ಹರ್ ಜುಬಾನ್, हर तहजीब सब मिलजुल कर इस देश में आप इंडिया भी बोल सकते हैं, भारत भी बोल सकते हैं, हिंदुस्तान भी बोल सकते हैं, लेकिन हर के लिए जगह रखने वाला एक जो देश है वो हमारा देश है. तो इसीलिए हम सबको मिलजुल कर ही जाना है और कोई रास्ता नहीं है. ನಾವೇನೋ ಏನೇ ವ್ಯತ್ಯಾಸಗಳಿದ್ದರೂ ಕೂಡ, ಏನೇ ನಮ್ಮಲ್ಲಿ ಬೇರೆ ಬೇರೆ ಪದ್ಧತಿಗಳು, ಬೇರೆ ಬೇರೆ ವಿಚಾರಧಾರೆಗಳಿದ್ದರೂ ಕೂಡ ನಾವು ಒಂದಾಗಿ ಹೋಗಲೇಬೇಕಾಗ್ತದೆ. ಅದಕ್ಕೆ ಸಹನೆ ಇರಬೇಕು, ಅದಕ್ಕೆ ಒಪ್ಕೊಳ್ಳುವಂಥದ್ದು ಇರಬೇಕು, ಅದಕ್ಕೆ ನಾವು ಒಂದು ಸಮಾಧಾನವಾಗಿ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಇವತ್ತು ಪೂಜ್ಯರು ಭಾಷಣದಲ್ಲಿ ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾಯಿದ್ರು. ಭಾಳಷ್ಟು ಸವಾಲುಗಳು ಇದೆ ಈ ದೇಶದ ಮುಂದೆ. तोड़ने वाला लोग बहुत है, इसीलिए जोड़ने वाला लोग चुप नहीं रहना चाहिए. ಯಾರು ಸೇರಿಸುವಂಥ ಜನ ಇದ್ದಾರೆ ಅವರು ಸೇರಿಸುವಂಥ ಕೆಲಸ ಮಾಡಬೇಕು, ಸುಮ್ಮನೆ ಇದ್ದರೆ ಆಗೋದಿಲ್ಲ. ಸೊ ಆದ್ದರಿಂದ ಇವತ್ತು ನಾವೆಲ್ಲರೂ ಸೇರಿ ಆ ನಿಟ್ಟಿನಲ್ಲಿ ಹೋಗಬೇಕಾಗ್ತದೆ. ನಮಗೆ ಶಾಂತಿ ಬೇಕು, हमको अमन चाहिए, हमको मोहब्बत चाहिए और हमको इंसानियत चाहिए. तो इसीलिए हम सब लोग इस जो ये चैलेंजेस है उसको फेस करने के लिए पूरा एक साथ जाना पड़ेगा. जाएंगे, हम सब आपके साथ हैं, हमारा सरकार आपके साथ है. इतना दो लफ्ज़ बोलते हुए मेरा ये भाषण ख़त्म करता हूँ. सबको नमस्कार, सलाम वालेकुम.